ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ದಾವಣಗೆರೆಯಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬಾಂಗ್ಲಾದೇಶದ ಧ್ವಜ ತುಳಿದು ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಅಲ್ಲಿಂದ ಎಸಿ ಕಚೇರಿವರೆಗೆ ತೆರಳಿದ ಪ್ರತಿಭಟನಾಕಾರರು ಎಸಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬಾಂಗ್ಲಾ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ತಡೆಗಟ್ಟುವ ಜೊತೆಗೆ ಹಿಂಸಾಚಾರ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಸಿಗೆ ಮನವಿ ನೀಡಿದರು. ಬಾಂಗ್ಲಾದಲ್ಲಿ ಹಿಂದೂಗಳ ಹತ್ಯೆಯ ಜೊತೆಗೆ ದೌರ್ಜನ್ಯ ನಡೆಯುತ್ತಿದ್ದು ಇದು ಖಂಡನೀಯ. ಭಾರತದಲ್ಲಿ ಅಕ್ರಮವಾಗಿ 7 ಕೋಟಿಗೂ ಹೆಚ್ಚು ಬಾಂಗ್ಲಾದವರು ವಾಸಿಸುತ್ತಿದ್ದು ಅವರನ್ನು ದೇಶದಿಂದ ಹೊರಹಾಕಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. 2025ರ ಘಟನೆಯನ್ನ ನಾವೆಲ್ಲರೂ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ದೀಪು ಚಂದ್ರದಾಸ್ ಅನ್ನುವಂತಹ ಅಮಾಯಕ ಹಿಂದೂವನ್ನು ಮರಕ್ಕೆ ಕಟ್ಟಿ ಥಳಿಸಿ ಜೀವಂತವಾಗಿ ಸುಡುವ ಕೃತ್ಯವನ್ನು ಬಾಂಗ್ಲಾದವರು ಮಾಡ್ತಾರೆ. ಅದನ್ನು ವಿಡಿಯೋ ಮಾಡಿ ಇಡೀ ವಿಶ್ವಕ್ಕೆ ರವಾನಿಸ್ತಾರೆ. ಅಂದರೆ ಬಾಂಗ್ಲಾದ ಇಸ್ಲಾಮಿಗರ ಮನಸ್ಥಿತಿ ಏನು ಅನ್ನೋದನ್ನು ನಾವೆಲ್ಲರೂ ಆ ವಿಡಿಯೋದಲ್ಲಿ ನೋಡಿದ್ವಿ. ಇಡೀ ವಿಶ್ವ ಅದನ್ನು ಖಂಡಿಸುವಾಗ ಮತ್ತೆ ಡಿಸೆಂಬರ್ 19ಕ್ಕೆ ಇನ್ನೊಬ್ಬನ ಹತ್ಯೆಯನ್ನು ಮಾಡ್ತಾರೆ. ಯಾವ ರೀತಿ ಹತ್ಯೆಯನ್ನು ಮಾಡ್ತಾರೆ ಕೇಳಿದರೆ 2 ಕಾಲನ್ನು 2 ಕೈಯನ್ನು ಕಟ್ಟಿ ಹಿಂಭಾಗದಿಂದ ಹೊಡೆದು ಅವನನ್ನು ಹತ್ಯೆ ಮಾಡುವಂಥ ಕೃತ್ಯವನ್ನು ಮಾಡ್ತಾರೆ. ಹಿಂದೂ ಸಮಾಜದ ಆಗ್ರಹ ಏನಿದೆ ಅಂತಂದರೆ ಇವತ್ತು ಇಡೀ ವಿಶ್ವ ಹಿಂದೂಗಳಿಗೆ ನೋವಾದಾಗ ಭರವಸೆಯ ಭಾವನೆಯನ್ನು ಇಟ್ಟುಕೊಂಡು ಭಾರತವನ್ನು ನಿರೀಕ್ಷಿಸುತ್ತೆ. ಕಾರಣ ಈ ಭಾರತದಲ್ಲಿರ್ತಕ್ಕಂತಹ ಸರ್ಕಾರ ಹಿಂದೂ ಸರ್ಕಾರ ಜೊತೆಗೆ ಭಾರತದ ಅಧಿಕ ಸಂಖ್ಯಾತ ಹಿಂದೂಗಳು ನಮ್ಮ ರಕ್ಷಣೆಯನ್ನು ಮಾಡ್ತಾರೆ ಅಂಥೇಳಿ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಆಗ್ರಹಪೂರ್ವಕವಾಗಿ ಹೇಳೋದೇನೆಂದರೆ ಬಾಂಗ್ಲಾ ಬುದ್ಧಿಯನ್ನು ಕಲಿಬೇಕು ಅಂತಾದರೆ ನಿಮ್ಮ ರಾಜತಾಂತ್ರಿಕ ನೀತಿಯನ್ನು ಹೊರತುಪಡಿಸಿ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿ ಇಲ್ಲ ನೇರ ಯುದ್ಧವನ್ನು ಘೋಷಣೆ ಮಾಡಿ ಅಲ್ಪಸಂಖ್ಯಾತ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಿ. ಜೊತೆಗೆ ಈ ದೇಶದಲ್ಲಿರ್ತಕ್ಕಂಥ ಸುಮಾರು 7 ಕೋಟಿ ಬಾಂಗ್ಲಾ ನುಸುಳುಕೋರರೇನಿದ್ದಾರೆ ಅವರನ್ನು ಈ ಕೂಡಲೇ ಹೊರಗೆ ದಬ್ಬುವುದರ ಮೂಲಕ ಕೂಳನ್ನು ತಿನ್ನೋದಕ್ಕೆ ದಿಕ್ಕಿಲ್ಲದ ಬಾಂಗ್ಲಾ ಮಂಡಿಯನ್ನು ಊರುತ್ತೆ. 1971 ಡಿಸೆಂಬರ್ 16ರಲ್ಲಿ ದೇಶದ ಇನ್ನೇನು ನಮಗೆ ವಿಭಜನೆ ಆಗೋದಿಲ್ಲ ಎನ್ನುವ ಕಾಲಘಟ್ಟದಲ್ಲಿ ಬಾಂಗ್ಲಾದೇಶವನ್ನು ಹುಟ್ಟು ಹಾಕಿರೋದು ಭಾರತ ಸರ್ಕಾರ ಅನ್ನೋದನ್ನು ಬಾಂಗ್ಲಾದವರು ಮರಿಬಾರ್ದು. ಅದೇ ನಿಟ್ಟಿನಲ್ಲಿ ಹಿಂದೂಗಳಿಂದ ಹುಟ್ಟಿರುವ ದೇಶ ಹಿಂದೂಗಳ ವಿರುದ್ಧ ಏನಾಗಿದೆ ಅದನ್ನು ನಾವು ಯಾವತ್ತೂ ಸಹಿಸೋದಿಲ್ಲ. ಇದೇ ರೀತಿ ಮುಂದುವರೆದ್ರೆ ನಾಗಾ ಸಾಧುಗಳೇನು ಹೇಳಿದ್ರು ಬಾಂಗ್ಲಾಕ್ಕೆ ನುಗ್ತೀವಿ ಅಂತೇಳಿ ಅವರ ಜೊತೆಗೆ ಇಡೀ ಕೇಸರಿ ಪಡೆಯೇ ಬಾಂಗ್ಲಾದೇಶಕ್ಕೆ ನುಗ್ಗೋದಕ್ಕೆ ರೆಡಿ ಇದೆ. ಅದಕ್ಕೆ ಮುಂಚಿತವಾಗಿ ಈ ದೇಶದಲ್ಲಿರುವ ನುಸುಳುಕೋರರನ್ನು ಸರ್ಕಾರವೇ ದಮನ ಹಾಕಿಲ್ಲ ಅಂತಾದರೆ ಅವರ ವಿರುದ್ಧ ಹಿಂದೂ ಸಮಾಜ ತಿರುಗಿ ಬೀಳುತ್ತೆ ಅನ್ನುವ ಆಗ್ರಹವನ್ನು ಮಾಡ್ತೀವಿ.